ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತಹ ಭಯ ನಿಮ್ಮನ್ನ ಕಾಡುವಂಥದ್ದಾಗುತ್ತೆ. ಹೆದರಿಕೆ ಬೇಡ ಅನ್ನುವಂಥದ್ದು. ಅಂದರೆ ಏನಾಗ್ತಾ ಇದೆ ನನಗೆ ಅಥವಾ ಬೇರೆ ಏನಾದರೂ ಆಗ್ಬಿಡುತ್ತಾ ಅನ್ನುವಂತಹ ಭಯ. ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಿಲ್ಲ, ಅದಕ್ಕೆ ಕಾರಣ ಇಲ್ಲ, ಕಾರಣ ಗೊತ್ತಾಗ್ತಾ ಇಲ್ಲ. ಆದರೆ ಹೆದರ್ಕೊಳ್ತಾ ಇದ್ದೀರಿ, ಭಯ ಪಡ್ತಾ ಇದ್ದೀರಿ, ಆತಂಕ ಇದೆ. ಯಾಕೆ ಹೀಗೆ ಅನ್ನುವಂಥದ್ದು ಗ್ರಹಗತಿಯ ದೃಷ್ಟಿಯಿಂದ ಹಾಗೆ ಆಗಿರುವಂಥದ್ದು. ಆದರೆ ದೊಡ್ಡದಾದಂತಹ ಯಾವುದೇ ತೊಂದರೆಗೆ ಏನೂ ಕಾರಣ ಇಲ್ಲ ಅನ್ನುವಂಥದ್ದು. ಅದರಿಂದ ಹೆದರಿಕೆ ಬೇಡ ಅಂತ ಹೇಳಿ ನಿಮ್ಮ ದಿನಚರಿಯಲ್ಲಿ ಅಸ್ತವ್ಯಸ್ತವಾಗುತ್ತೆ. ಏನೋ ಕೆಲಸ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿರ್ತೀರಿ, ಯಾವಾಗ ಹೆದರಿಕೆ ಶುರುವಾಗುತ್ತೆ, ಭಯ ಹುಟ್ಟುತ್ತೆ, ಆಗ ಆ ಕೆಲಸವನ್ನು ಮಾಡಬೇಕೋ ಬೇಡವೋ ಅನ್ನುವಂತಹ ಗೊಂದಲ. ಅನಿವಾರ್ಯ ಇದ್ದರೂ ಕೂಡ, ಅವಶ್ಯಕತೆ ಇದ್ದರೂ ಕೂಡ ಅದನ್ನೆಲ್ಲ ಬಿಡುವಂತಹ ಸಾಧ್ಯತೆ. ವಿನಾಕಾರಣ ಮಕ್ಕಳು ಶಾಲೆಗೆ ಹೋಗುವುದಿಲ್ಲ ಅಂತ ಹೇಳೋದು, ಆಫೀಸಿಗೆ ರಜೆ ಹಾಕುವಂಥದ್ದು, ಹೀಗೆ ಈ ರೀತಿ ತೊಡಕುಗಳು ನಿಮಗೆ ಕಾಣುವಂಥದ್ದಾಗತ್ತೆ. ವ್ಯರ್ಥವಾಗಿ ಓಡಾಡ್ತಕ್ಕಂಥದ್ದನ್ನು ಬಿಟ್ಟು ಬಿಡಬೇಕು. ಅಂದರೆ ಏನೂ ಕೆಲಸ ಇರೋದಿಲ್ಲ ಅಥವಾ ಯಾವ ಅಗತ್ಯತೆಯೂ ಇರಲ್ಲ, ಸುಮ್ಮನೆ ಹೋಗಿ ಎಲ್ಲೋ ಹೋಗಿ ಬರ್ತೀನಿ ಅಂತ ಹೋಗೋದು, ಅಲ್ಲಿ ಏನಾದರೂ ತೊಂದರೆಗಳನ್ನು ಮಾಡಿಕೊಳ್ಳುವಂಥದ್ದು. ಹೀಗಾಗಿ ಕೆಲವು ಗೊಂದಲಗಳು ನಿಮ್ಮನ್ನು ಎಡೆಬಿಡದೆ ಕಾಡುವಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಸಮಯಕ್ಕೆ ಸರಿಯಾಗಿ ನಿಮ್ಮ ಕಾರ್ಯಕ್ಷೇತ್ರ ಅಥವಾ ಕೆಲಸ ಇದಕ್ಕೆ ಹೋದರೆ ಮಾತ್ರ ಗೌರವ ಇರುತ್ತೆ. ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೋಗೋದು ಅಥವಾ ಶಾಲೆಗೆ ಹೋಗ್ತೀನಿ ಅಂತ ಹೇಳಿ ಹೋಗೋದು, ಅಲ್ಲಿಗೆ ಹೋಗೋದೇ ಇಲ್ಲ. ಬೇರೆ ಇನ್ನೇನೋ ಮನಸ್ಸಿನಲ್ಲಿ ಆಲೋಚನೆಗಳು ಬರುತ್ತೆ, ಮನಸ್ಸು ಏನೋ ಬೇರೆ ಮಾರ್ಗವನ್ನು ಸೂಚಿಸುತ್ತೆ, ಆ ಜಾಗಕ್ಕೆ ಹೋಗ್ಬಿಡೋದು ಅಥವಾ ಎಲ್ಲಿಗೂ ಹೋಗ್ದಲೇ ಎಲ್ಲೋ ಒಂದು ಕಡೆ ಕೂತಿರೋದು. ಈ ರೀತಿಯ ಸಮಸ್ಯೆಗಳು ಈ ದಿವಸ ಕಾಣುವಂಥದ್ದು ಹೆಚ್ಚಾಗಿರುತ್ತೆ. ಯಾವುದೇ ರೀತಿಯ ವಾದ ವಿವಾದಗಳನ್ನು ಮಾಡ್ಕೊಳ್ಬೇಡಿ. ನೀವೆಲ್ಲೋ ಸುಮ್ಮನೆ ಕೂತಿರ್ತೀರಿ, ಯಾರೋ ಬಂದು ಮಾತಿಗಿಳಿತಾರೆ, ಮಾತಾಡ್ತಾ ಆಡ್ತಾ ಅದು ವಾದಕ್ಕೆ ವಿವಾದಕ್ಕೆ ಹೋಗುತ್ತೆ. ಕೊನೆಗೆ ನೋಡ್ತಾ ಹೋದರೆ ನಿಮಗೆ ಸಂಬಂಧಪಡದೇ ಇರತಕ್ಕಂತಹ ವಿಷಯವಾಗಿರುತ್ತೆ. ಅಷ್ಟೊತ್ತಿಗೆ ಸುಮಾರು ಸಮಯ ವಾದವನ್ನು ಮಾಡಿರ್ತೀರಿ, ಜಗಳವನ್ನು ಕೂಡ ಆಡೋ ಪರಿಸ್ಥಿತಿಗೆ ಬಂದಿರ್ತೀರಿ ಅಂತ ಅರ್ಥ. ಇದೆಲ್ಲವನ್ನ ದೂರ ಮಾಡೋದಕ್ಕೋಸ್ಕರವಾಗಿ ನಿಮ್ಮ ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ವೃಷಭ ರಾಶಿ. ಈ ದಿವಸ ದಿನ ಚೆನ್ನಾಗಿದೆ, ಒಳ್ಳೆಯ ದಿವಸ ಅಂತ ಹೇಳಿ ಆತ್ರಾತ್ರವಾಗಿ ಯಾವುದೋ ನಿರ್ಧಾರಗಳನ್ನು ಮಾಡಬೇಡಿ. ನಾನು ಯಾವತ್ತೋ ಅಂದ್ಕೊಂಡಿದ್ದೆ ಈ ಕೆಲಸ ಮಾಡಿಬಿಡಬೇಕು ಅನ್ನುವಂತಹ ನಿರ್ಧಾರಗಳು ಆ ಥರದಲ್ಲಿ ಬೇಡ. ದಿವಸ ಚೆನ್ನಾಗಿದ್ದರೂ ಕೂಡ ಒಮ್ಮೆ ಅದನ್ನು ಪರಾಮರ್ಶೆ ಮಾಡಿ ಸರಿಯಾಗಿ ತಿಳ್ಕೊಂಡು ಯಾವ ಕೆಲಸ ಮಾಡ್ತಾ ಇದ್ದೀನಿ ಆ ಕೆಲಸಕ್ಕೆ ಈ ದಿನ ಯೋಗ್ಯವಾ ಅನ್ನುವಂಥದ್ದನ್ನು ತಿಳಿದು ಕೆಲಸಕ್ಕೆ ಮುಂದಾಗಿ ನಿಮಗೆ ಯಶಸ್ಸಿಗೆ ಅದು ಮಾರ್ಗವಾಗುತ್ತೆ. ನಿಮ್ಮ ಮಾತಿನಿಂದ ವಿರೋಧಗಳು ವ್ಯಕ್ತವಾಗುವಂತಹ ಸಾಧ್ಯತೆ. ನೀವು ಏನು ಮಾತಾಡ್ತೀರಿ ಅದರ ಮೇಲೆ ನಿಮ್ಮ ವಿರೋಧಿಗಳಾಗಬಹುದು ಅಥವಾ ವಿರೋಧಿಗಳಲ್ಲದೇ ಇದ್ದರೂ ಕೂಡ ನಿಮ್ಮ ಎದುರುಗಡೆ ಇರತಕ್ಕಂಥವ್ರಾಗಬಹುದು. ಆ ಕ್ಷಣದಲ್ಲಿ ನಿಮ್ಮ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಅದಕ್ಕೆ ಯಾಕೆ ಒಪ್ಪಿಕೊಳ್ಳಬೇಕು ಅನ್ನುವಂತಹ ಪ್ರಶ್ನೆ ಅಲ್ಲಿ ಉದ್ಭವವಾಗುತ್ತೆ. ಹಾಗಾಗಿ ಮಾತಾಡಬೇಕಾದ್ರೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಕ್ಕಂತಹ ಮಾತುಗಳಿರಲಿ. ಹಾಗಂತ ಲೋಕಸಮ್ಮತವಾಗಿಯೂ ಇರಬೇಕು, ಜನ ಒಪ್ಪಿಕೊಳ್ಳುವ ಹಾಗಿರಬೇಕು, ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗಬೇಕು, ಯಾರನ್ನೂ ಕೂಡ ನಿಷ್ಠುರ ಮಾಡಿಕೊಳ್ಬಾರ್ದು ಅನ್ನುವಂತಹದ್ದು ಗಮನಿಸಬೇಕಾಗಿರುತ್ತೆ. ನಿಮ್ಮ ಯೋಜನೆಗಳ ಬಗ್ಗೆ ಸರಿಯಾಗಿ ಯೋಚನೆ ಮಾಡಿ ತೀರ್ಮಾನವನ್ನು ಮಾಡಿ. ಯಾವುದ್ಯಾವುದೋ ಪ್ಲಾನ್ಗಳನ್ನು ಮಾಡಿಕೊಂಡಿರ್ತೀರಿ, ಆ ಪ್ಲಾನ್ಗಳು ಕಾರ್ಯಗತ ಆಗಬೇಕು ಅಂತಂದರೆ ತತ್ಕ್ಷಣದಲ್ಲೇ ನಿರ್ಧಾರ ಮಾಡುವಂಥದ್ದು ಒಳ್ಳೆಯದಲ್ಲ. ಸರಿಯಾಗಿ ಆಲೋಚನೆ ಮಾಡಬೇಕು, ಸಾಧಕ ಬಾಧಕಗಳನ್ನು ತಿಳ್ಕೊಳ್ಬೇಕು, ಯಾವುದು ಸರಿ ತಪ್ಪು ಅನ್ನುವಂಥದ್ದು ಗೊತ್ತಾಗಬೇಕು. ನಿಮ್ಮ ದೃಷ್ಟಿಯಿಂದ ಎಲ್ಲವೂ ಸರಿಯಾಗೇ ಕಾಣುತ್ತೆ, ಸರಿಯಾಗೇ ಇರುತ್ತೆ. ಆದರೆ ಅದನ್ನು ಹಲವರು ಮೆಚ್ಚಬೇಕಲ್ಲ, ಒಪ್ಪಬೇಕಲ್ಲ, ಅಂತಹ ಅನಿವಾರ್ಯತೆಯೂ ಕೂಡ ಇರುವಂಥದ್ದು. ಅದನ್ನು ಗಮನಿಸ್ಕೊಳ್ಬೇಕಾಗತ್ತೆ. ವಿದೇಶ ಪ್ರಯಾಣಕ್ಕೆ ಅಂತ ಹೇಳಿ ಹೊರಟವರಿಗೆ ಅಥವಾ ಅದಕ್ಕೆ ಪ್ಲಾನ್ ಮಾಡ್ತಾ ಇರೋರಿಗೆ ಸ್ವಲ್ಪ ಅಡ್ಡಿಯಾಗುವಂತಹ ದಿವಸ. ಹಾಗಾಗಿ ನಿಮ್ಮ ಪ್ರಯಾಣವನ್ನು ಮುಂದೂಡ್ತಕ್ಕಂಥದ್ದು ಅಥವಾ ಇವತ್ತು ಬೇಡ ಅಂತ ಹೇಳಿ ಬಿಡುವಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಬೇರೆ ಎಲ್ಲ ನೀವು ಯಾವ ರೀತಿಯಲ್ಲಿ ಕಮಿಟ್ ಆಗಿರ್ತೀರೋ, ಆದರೆ ತೊಂದರೆಯನ್ನು ಅನುಭವಿಸೋದಕ್ಕಿಂತ ಬೇಡ ಅಂತ ಹೇಳಿ ಬಿಡುವಂಥದ್ದು ಒಳ್ಳೆಯದಾಗಿರುತ್ತೆ. ವಿದೇಶದಿಂದ ಇಲ್ಲಿಗೆ ಬರತಕ್ಕಂತಹ ವ್ಯಕ್ತಿಗಳಿಗೂ ಕೂಡ ಅದು ಅನ್ವಯವಾಗತ್ತೆ. ಇಲ್ಲಿಂದ ಹೋಗೋರಿಗೆ ಮಾತ್ರ ಅಂತಲ್ಲ, ಅಲ್ಲಿಂದ ಬರಬೇಕು ಅಂತ ಹೇಳಿ ಹೊರಟಿರ್ತಾರಲ್ಲ ಅವರಿಗೂ ಕೂಡ ಇದು ಅನ್ವಯ ಆಗುವಂಥದ್ದು. ನಿಮ್ಮ ಮಕ್ಕಳಿಗೆ ಸರಿಯಾದಂತಹ ರೀತಿಯಲ್ಲಿ ಸಮಾಧಾನವನ್ನು ಹೇಳಿ
ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಅವರ ಭವಿಷ್ಯಕ್ಕೆ, ಅವರ ಜೀವನಕ್ಕೆ ಸರಿಯಾದಂತಹ ಮಾರ್ಗದರ್ಶನವನ್ನು, ಹಿತ ವಚನಗಳನ್ನು ಅವರಿಗೆ ಹೇಳಬೇಕಾದಂತಹದ್ದು. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಆ ಸಾಂಬ ಪರಮೇಶ್ವರ ನಿಮ್ಮನ್ನು ಎಲ್ಲ ಕಡೆಯಲ್ಲೂ ಕೂಡ ರಕ್ಷಣೆ ಮಾಡಲಿ. ಶುಭವಾಗಿ. ಮಿಥುನ ರಾಶಿ, ನಿಮ್ಮ ಸಹೋದ್ಯೋಗಿಗಳು, ನಿಮ್ಮ ಸ್ನೇಹಿತರು ನಿಮ್ಮ ಕೆಲಸಕ್ಕೆ ಅಥವಾ ನಿಮ್ಮ ಸಾಧನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಕ್ಕಂತಹ ದಿವಸವಾಗುತ್ತೆ. ಮೆಚ್ಚುಗೆಯನ್ನು ಹೇಳ್ತಾರೆ, ಅದರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಎನ್ನುವಂಥದ್ದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮಾತ್ರ ಮಾನಸಿಕವಾದಂತಹ ಹಿಂಸೆ, ಕಿರಿಕಿರಿ ಅನ್ನುವಂಥದ್ದು ಇದ್ದೇ ಇರುತ್ತೆ. ಆ ಒತ್ತಡಗಳನ್ನೆಲ್ಲ ಸಹಿಸಿಕೊಂಡು ನಿಮ್ಮ ಕರ್ತವ್ಯವನ್ನು ನೀವು ಪ್ರಾಮಾಣಿಕವಾಗಿ ಮಾಡಬೇಕು. ಆಗ ಮಾತ್ರ ನಿಜವಾದಂತಹ ಜಯವನ್ನು ಸಾಧನೆ ಮಾಡಿದಾಗತ್ತೆ. ಕುಟುಂಬದ ಸದಸ್ಯರಲ್ಲಿ ಯಾರಿಗೋ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಒಂದು ಸ್ವಲ್ಪ ಹಿಂಸೆ ಆಗತ್ತೆ, ಮನಸ್ಸಿಗೆ ಬೇಸರವಾಗುತ್ತೆ. ಈ ಕಡೆ ನಾನು ಕೆಲಸವನ್ನು ನೋಡಲಾ, ಮನೆಯಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ನಿಭಾಯಿಸ್ಲಾ, ಹೀಗೆಲ್ಲ ಒಂದಷ್ಟು ಒತ್ತಡಗಳು, ಆತಂಕಗಳು ನಿಮ್ಮನ್ನು ಕಾಡುವಂಥದ್ದು. ತಾಳ್ಮೆಯಿಂದ ಎಲ್ಲವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ತಾಳ್ಮೆ ಕಳ್ಕೊಂಡ್ರಿ ಎಲ್ಲ ಕೆಲಸಗಳು ಕೂಡ ಕೆಟ್ಟು ಹೋಗುವಂಥದ್ದಾಗತ್ತೆ. ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಲಿ. ಮನಸ್ಸಿಗೆ ಅಹಿತವಾದಂತಹ ಸಂದರ್ಭಗಳನ್ನು, ವಾತಾವರಣವನ್ನು ನೋಡ್ತೀರಿ. ಕೆಲಸದಲ್ಲಿ ಕಿರಿಕಿರಿ ಆಗಿರುತ್ತೆ, ಮನೆಗೆ ಬರಬೇಕು, ಮನೆಯಲ್ಲಿ ಬಂದಾಕ್ಷಣ ಇಲ್ಲಿ ಯಾರಿಗೋ ಆರೋಗ್ಯ ಸರಿ ಇರುವುದಿಲ್ಲ. ಈ ರೀತಿ ಒತ್ತಡಗಳ ಮಧ್ಯದಲ್ಲಿ ವಾಹನ ಚಾಲನೆಯನ್ನು ಮಾಡುವಾಗ ಮನಸ್ಸು ನಿಮ್ಮ ಹತೋಟಿಯಲ್ಲಿಲ್ಲದೆ ತೊಂದರೆಯನ್ನು ಮಾಡಿಕೊಳ್ಳಬಹುದು. ಜಾಗ್ರತೆಯನ್ನು, ಎಚ್ಚರಿಕೆಯನ್ನು ವಹಿಸಲೇಬೇಕು ಅನ್ನುವಂಥದ್ದು. ಕೆಲಸ ಮಾಡಿ ಮಾಡಿ ದೈಹಿಕವಾಗಿ ತುಂಬ ಸುಸ್ತಾಗ್ತಕ್ಕಂಥದ್ದು, ಓಡಾಟದಿಂದ ಸುಸ್ತಾಗುವಂಥದ್ದು, ಇದೆಲ್ಲ ಸಾಧಾರಣವಾಗಿ ಈ ದಿವಸ ನಿಮಗೆ ತೊಂದರೆಯನ್ನು ಮಾಡುತ್ತೆ ಅಂತ ಅರ್ಥ. ಆಂಜನೇಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಯಾವ ಕೆಲಸವನ್ನು ಹೇಗೆ ಮಾಡಿ ನಾನು ಗುರಿಯನ್ನು ತಲುಪಬೇಕು ಅಥವಾ ಸಮಾಧಾನವನ್ನು ಪಟ್ಟುಕೊಳ್ಬೇಕು, ಅಥವಾ ನಾನು ಮಾಡಿದಂತಹ ಕರ್ತವ್ಯ ನನಗೆ ತೃಪ್ತಿ ತಂದಿದೆ ಅನ್ನುವಂತಹ ನಿಟ್ಟುಸಿರನ್ನು ಬಿಡಬೇಕು ಅಂತಾದರೆ ಆ ಆಂಜನೇಯನ ಅನುಗ್ರಹ ನಿಮಗೆ ವಿಶೇಷವಾದಂತಹ ಬುದ್ಧಿಯನ್ನು, ಬಲವನ್ನು, ಯಶಸ್ಸನ್ನು ಕೊಡಲಿ ಅಂತ ನಿಮ್ಮ ಪ್ರಾರ್ಥನೆಯಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಕುಟುಂಬದಲ್ಲಿ ಯಾರಿಗೋ ಅಥವಾ ಬಂಧುಗಳಲ್ಲಿ ಯಾರಿಗೋ, ಸ್ನೇಹಿತರಲ್ಲಿ ಯಾರಿಗೋ ಆರೋಗ್ಯ ಸರಿ ಇರುವುದಿಲ್ಲ. ನೀವು ಅನಿವಾರ್ಯವಾಗಿ ಹೋಗಬೇಕಾದಂಥದ್ದು ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಏನೋ ಜವಾಬ್ದಾರಿಯನ್ನು ತಗೊಂಡು ಕೆಲಸವನ್ನು ಮಾಡಬೇಕಾದಂಥದ್ದು ಇರುತ್ತೆ. ಇದು ನಿಮ್ಮ ಬೇರೆ ಕೆಲಸಗಳಿಗೆ ಒಂದಷ್ಟು ಅಡ್ಡಿ ಆಗಬಹುದು. ಯಾಕೆ ಅಂತಂದರೆ ಇದು ನಿಮಗೆ ಗೊತ್ತಿಲ್ಲದಲೇ ಆಕಸ್ಮಿಕವಾಗಿ ಬರ್ತಕ್ಕಂತಹ ವಾರ್ತೆ ಅಥವಾ ಆಕಸ್ಮಿಕವಾಗಿ ನಡೀತಕ್ಕಂತಹ ಒಂದು ಕ್ರಿಯೆ. ಹಾಗಾಗಿ ನಿಮಗೆ ಆ ವಿಷಯದಲ್ಲಿ ಏನು ಮಾಹಿತಿಗಳು ಇಲ್ಲದೆ ಇರೋದ್ರಿಂದ ತತ್ಕ್ಷಣದಲ್ಲಿ ಬಂದಂತಹ ವಿಷಯಕ್ಕೆ ನಿಮ್ಮ ಸಮಯವನ್ನು ಮೀಸಲಾಗಿ ಇಡಬೇಕಾದಂಥದ್ದು ಅನಿವಾರ್ಯವಾಗುತ್ತೆ. ಆಗ ಮನಸ್ಸಿನ ಮೇಲೆ ತುಂಬ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ಪ್ರೋತ್ಸಾಹ ಧನ, ಈ ರೀತಿಯ ಅನುಕೂಲತೆಗಳು ತಮ್ಮ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಆಗಬಹುದು. ಆದರೆ ಒಳ್ಳೆಯತನದಿಂದ ವರ್ತಿಸಬೇಕು. ಜೊತೆಗೆ ಹಿಂದಿನಿಂದ ನೀವು ಯಾವ ಒಂದು ಒಳ್ಳೆಯತನವನ್ನು ಉಳಿಸ್ಕೊಂಡು ಬಂದಿದ್ರು ಅದರ ಮೇಲೆ ಇವೆಲ್ಲ ಅವಲಂಬಿತವಾಗಿ ಇರತಕ್ಕಂಥದ್ದಾಗತ್ತೆ. ನೌಕರರಿಗೆ ಬಡ್ತಿ ಅಥವಾ ಸಂಬಳ ಹೆಚ್ಚಾಗ್ತಕ್ಕಂಥದ್ದು ಅಥವಾ ಇನ್ನೇನೋ ಸವಲತ್ತುಗಳು ದೊರೆಯುವಂಥದ್ದು ಈ ದಿವಸ ಆ ಯೋಗ ಇದೆ ಅಂತ ಹೇಳಿ ಸೂಚ್ಯವಾಗಿ ಹೇಳಬೇಕು. ನಿಮ್ಮ ಮಾತಿನ ಮೇಲೆ ತುಂಬ ಜಾಗ್ರತೆ ಇರಬೇಕು. ಯಾವಾಗ ಒತ್ತಡಗಳು ಅಥವಾ ಮನಸ್ಸಿಗೆ ಕಿರಿಕಿರಿ ಇವೆಲ್ಲ ಆಗುತ್ತೋ ಆಗ ಮಾತು ಹಿಡಿತದಲ್ಲಿ ಇಲ್ಲದೆ ಹೋಗ್ಬಿಟ್ರೆ ಇನ್ನಷ್ಟು ಮತ್ತಷ್ಟು ಅನರ್ಥಗಳು ಆಗ್ತಕ್ಕಂಥದ್ದು. ಒಂದೊಂದು ಸಾರಿ ಏನೇ ಬುದ್ಧಿವಂತಿಕೆ ಇದ್ದರೂ ಕೂಡ ನಮ್ಮ ಸ್ಥಾನ, ಮಾನ, ಆ ಒಂದು ಹುದ್ದೆ ಇವೆಲ್ಲವನ್ನ ಮೀರಿ ಅತಿರೇಕವಾಗಿ ಮಾತಾಡ್ತಕ್ಕಂಥದ್ದು, ನಾನೇ ಬುದ್ಧಿವಂತ ಅನ್ನುವ ರೀತಿಯಲ್ಲಿ ಮಾತಾಡುವಂಥದ್ದು, ಬೇರೆಯವರಿಗೆ ಉಪದೇಶ ಮಾಡುವಂಥದ್ದು, ಬೇರೆಯವರಿಗೆ ಪಾಠ ಮಾಡುವಂಥದ್ದು, ಇವೆಲ್ಲ ಮೂಲಕ್ಕೆ ಧಕ್ಕೆಯನ್ನು ತರುವಂಥದ್ದಾಗತ್ತೆ. ನಿಮ್ಮ ಮೂಲಕ್ಕೆ, ನಿಮ್ಮ ಬುಡಕ್ಕೆ ಬರುವಂಥದ್ದಾಗತ್ತೆ. ಇದರ ಬಗ್ಗೆ ಜಾಗ್ರತೆ ಇರಬೇಕು. ನಾನು ಹೇಗಿದ್ದೀನಿ ಅನ್ನೋದರ ಮೇಲೆ ಬೇರೆಯವರಿಗೆ ಉಪದೇಶವನ್ನು, ಪಾಠವನ್ನು ಮಾಡಬೇಕಾಗತ್ತೆ. ನನಗೇ ಸರಿಯಾಗಿ ಗೊತ್ತಿಲ್ಲ ಅಂತಾದಾಗ ಬೇರೆಯವರಿಗೆ ನಾನು ಏನು ಮಾಡಬಲ್ಲೆ ಅನ್ನುವಂಥದ್ದು ಆ ವಿವೇಚನೆ ಬರಬೇಕು. ಕೆಲವರಿಗೆ ಹುಚ್ಚು ಧೈರ್ಯ ಇರುತ್ತೆ, ಆದರೆ ಅದು ಒಂದಲ್ಲ ಒಂದು ಸಮಯದಲ್ಲಿ ದೊಡ್ಡದಾದಂತಹ ಅವಮಾನವನ್ನು ಮಾಡುತ್ತೆ. ಅದರ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ತಲೆ ತಗ್ಸೋದಕ್ಕಿಂತ ಹೆಚ್ಚಾಗಿ ನಮ್ಮ ಬಗ್ಗೆ ನಮಗೆ ಆತ್ಮಾವಲೋಕನ ಇದ್ದರೆ ಅದು ಒಳ್ಳೆಯದು ಅಂತಕ್ಕಂಥ ಮಾತು.
ಈ ದಿವಸ ನಿಮ್ಮ ಆದಾಯಕ್ಕಿಂತ ಖರ್ಚು ಸ್ವಲ್ಪ ಹೆಚ್ಚಾಗತ್ತೆ. ಅದರಲ್ಲೂ ಕೂಡ ಅನಿರೀಕ್ಷಿತವಾದಂತಹ ಖರ್ಚಿನ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದಿರುತ್ತೆ. ಇಂದ್ರಾಣಿ ದೇವಿಯನ್ನ ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯ ಅನುಗ್ರಹ ನಿಮಗೆ ಸದಾ ರಕ್ಷೆಯಾಗಿರಲಿ. ಶುಭವಾಗಿ.